ಆಸ್ಟ್ರೇಲಿಯಾದಲ್ಲಿ ಓದ್ತಿದ್ದಾಳೆ. ಅವ್ರಿಗೆ ಅಂದ್ರ ಮೇಲೆ ಅವರ ಎಜುಕೇಶನ್ಗೂ ಕೂಡ ನೀವು ಹಣ ಕೊಡ್ತಾ ಇಲ್ಲ. ಗ್ಯಾರಂಟಿ ಸರ್ವರಿಗೂ ಫ್ರೀ ಅಂತ ಇತ್ತು. ಮುಖ್ಯಮಂತ್ರಿಗಳ ಭಾಷಣ ನೀವೆಲ್ಲ ಕೇಳಿರ್ತೀರಿ. ನನಗೂ ಫ್ರೀ, ನಿನಗೂ ಫ್ರೀ, ಏನೋ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ನಾನು ಹೆಂಡತಿಗೂ ಫ್ರೀ ಅಂದ್ರಿ. ಆಯ್ತಪ್ಪ, ನಿಮ್ಮ ಹೆಂಡತಿಗೂ ನಿಮಗೂ ಫ್ರೀ ಆಗಿರ್ಬೋದು. ಹೊರ ದೇಶದವರೊಂದಿಗೆ ಹೊಂದಿರತಕ್ಕಂತ ಆ ಒಂದು ಸ್ನೇಹ ಇದಕ್ಕೆಲ್ಲ ಕಾರಣ ಇದೆ. ಯಾವ ದೇಶಗಳು ಕೂಡ ಇವತ್ತು ನಮ್ಮನ್ನ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಎಡಬಲದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಬಿಟ್ರೆ, ಈ ಪರಿಸ್ಥಿತಿಯಲ್ಲಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಯಥೇಚ್ಛವಾಗಿ ಅದರ ಬೆಲೆ ಹೆಚ್ಚಾಗಿ, ತೈಲ ಬೆಲೆ ಇದ್ರೂ ಕೂಡ ಜನರ ಮೇಲೆ ಹೊರೆ ಬೀಳಬಾರದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿದ್ದ ಟ್ಯಾಕ್ಸ್ ಏನಿತ್ತು 10 ರೂಪಾಯಿ, ಡೀಸೆಲ್ ಮೇಲೂ 10 ರೂಪಾಯಿ ಇತ್ತು, ತೆಗೆದ್ರು ಅದನ್ನ ವಿತ್ಡ್ರಾ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ಅದನ್ನು ವಿತ್ಡ್ರಾ ಮಾಡಿದ್ದಾರೆ. ಜನರ ಮೇಲೆ ಹೊರೆ ಬೀಳಬಾರದು. ಈಗ ಅವರಿಗೆ ಸಿಗ್ತಾ ಇರೋದು ಕೇವಲ 9 ರೂಪಾಯಿ 40 ಪೈಸೆ ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು 29 ರೂಪಾಯಿ 80 ಪೈಸೆ, ಅಂದ್ರೆ 30 ರೂಪಾಯಿ ಇವರು ಟ್ಯಾಕ್ಸ್. ಹಾಲಿನ ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸ್ಕೊಂಡ್ವಿ. ಸ್ಟ್ಯಾಂಪ್ ಡ್ಯೂಟಿ ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸ್ಕೊಂಡ್ವಿ. ವಿದ್ಯುತ್ ಮೇಲೆ 3-4 ಸಾರಿ ಫ್ರೀ ಅಂತ ಹೇಳಿದ್ರು, ಆದ್ರೆ ವಿದ್ಯುತ್ ಮೇಲೆ 3-4 ಸಾರಿ ಹೆಚ್ಚಿದ್ದಾರೆ, ನಾವು ತಡ್ಕೊಂಡ್ವಿ. ಮದ್ಯದ ಮೇಲೆ ದರ ಹೆಚ್ಚು ಮಾಡಿದ್ರು, 50 ರೂಪಾಯಿ 60 ರೂಪಾಯಿ ಮಾಡಿದ್ರು ಒಂದೊಂದು ಕ್ವಾರ್ಟರ್ ಮೇಲೆ, ಅದನ್ನು ಒಪ್ಕೊಂಡ್ವಿ. BMTC ಟಿಕೆಟ್ ದರ ಹೆಚ್ಚು ಮಾಡಿದ್ರು, ಮೆಟ್ರೋ ಟಿಕೆಟ್ ದರ ಹೆಚ್ಚು ಮಾಡಿದ್ರು, ಮನೆ ನೋಂದಣಿ ಶುಲ್ಕಗಳನ್ನು ಹೆಚ್ಚು ಮಾಡಿದ್ರು, ವಾಹನಗಳ ಮೇಲೆ ತೆರಿಗೆ ಹೆಚ್ಚು ಮಾಡಿದ್ರು. ಇಷ್ಟೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಅಂತೂ ಕೇಳುವಂತವ್ರು ಬೇಡ, ಅಷ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ನಾವು ಸಹಿಸ್ಕೊಂಡ್ವಿ. ನಿನ್ನೆ 3 ರೂಪಾಯಿ ಆಗಿದ ತಕ್ಷಣನೇ ಪೆಟ್ರೋಲ್ಗೆ ಬೆಂಕಿ ಬಿದ್ದಿಲ್ಲ, ಇವರಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆದ್ರೆ ನೀವು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ನೀವು ಏರಿಕೆ ಮಾಡಿದ್ರಲ್ಲ, ಯಾಕೆ ನಿಮ್ಗೆ ಯಾಕೆ ಅನ್ಸ್ಲಿಲ್ಲ ಅವಾಗ ಕಡಿಮೆ ಮಾಡ್ಬೇಕಾಗಿತ್ತು ಅಂತ? ಈಗ 30 ರೂಪಾಯಿ ಇದೆಯಲ್ಲ, ಕೇಂದ್ರದ ಬೆಲೆ ಎಷ್ಟಿದೆಯೋ, ಎಷ್ಟು ಟ್ಯಾಕ್ಸ್ ತಗೋತಾರೋ ನೀವು ಅಷ್ಟೇ ತಗೊಳ್ಳಿ. 20 ರೂಪಾಯಿ ಕಡಿಮೆ ಆಗುತ್ತಲ್ಲ ಅವಾಗ. 30 ರೂಪಾಯಿ ಯಾಕೆ ಇಟ್ಟಿದ್ದೀರಿ ನೀವು? ಯಾಕೆ ಮೋದಿ ಮಾತ್ರ ಎಲ್ಲ ಕಡಿಮೆ ಮಾಡಬೇಕು, ಕೇಂದ್ರ ಸರ್ಕಾರ ಮಾತ್ರ ಕಡಿಮೆ, ನೀವು ಹೆಚ್ಚಿಸ್ತಾ ಹೋಗ್ಬೇಕಾ?